100 kg ಎತ್ತುತ್ತಾ ಇದ್ರಾ? ಅವಾಗ 150 kg ಎತ್ತಿದ್ರು ಅವಾಗದ್ದು ಕ್ಯಾನ್ಸ್ ಎಲ್ಲ ಇಷ್ಟು ಸಣ್ಣದಿರ್ತಿರ್ಲಿಲ್ಲ. ಅದು 150 kg ಇತ್ತು. ಗೋವಾದಲ್ಲೂ ರೇಟ್ ಜಾಸ್ತಿ ಉಂಟು. ಮ್ಯಾಕ್ಸಿಮಮ್ ಇಲ್ಲಿ ನಮ್ದು ಕರ್ನಾಟಕದಲ್ಲಿ ಮಾತ್ರ ರೇಟ್ ಕಮ್ಮಿ ಇರೋದು. ಹೌದು, 54 ಐಸ್ ಪ್ಲಾಂಟ್ ಉಂಟು ನಮ್ದು ಇಲ್ಲಿ ಉಡುಪಿ ಇದರಲ್ಲಿ. ಅವರಿಗೆ KB ಬಿಲ್ ಕಟ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ಅಷ್ಟೊಂದು ಪ್ರೊಡಕ್ಷನ್ ಆಗೋದಿಲ್ಲ. ನಾವೇನಂತ ಹೇಳಿದ್ರೆ ಇವತ್ತು ಐಸ್ ಹೋಗ್ತದೆ ಅಂತ ಹೇಳ್ಕೊಂಡು ನಾವು ಪ್ರೊಡಕ್ಷನ್ ಮಾಡಿಡ್ತೇವೆ. ಐಸ್ ಹೋಗೋದಿಲ್ಲ. ಒಂದು ದಿನ ಇಟ್ಟರೆ ಅದನ್ನು ಬಂದ್ ಮಾಡಿ ಮರುದಿವಸ ಕರಗ್ತದೆ ಅದು. ಹೌದು. ಅವಾಗ ನಾವೇನು ಅವ್ರ ಐಸ್ ಎಲ್ಲ ಹಾಕ್ಲಿಕ್ಕೆ ಹೇಳ್ತಾರೆ ನಮ್ಗೆ. ನಮ್ ಗಾಡಿಗೆ ನಾವು ಲೋಡ್ ಮಾಡ್ತೇವೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ಏನಾಗುತ್ತೆ, ಅವ್ರದ್ದು ಏನಾದ್ರು ಮೆಷಿನ್ ಏನಾದ್ರು ಬೋಟ್ ಅಲ್ಲಿ ಫಾಲ್ಟ್ ಬರುತ್ತೆ, ಅದು ಆ ದಿವಸ ರಿಪೇರಿ ಆಗೋದಿಲ್ಲ. ಅದನ್ನ ಮೇಲೆ ಎತ್ತಲೇಬೇಕಾಗ್ತದೆ. ಬೋಟ್ ಮೇಲೆ ಎತ್ತಿ ರಿಪೇರಿ ಮಾಡುವಂತ ಪೊಸಿಷನ್ ಬರುತ್ತೆ. ಸೊ ಅವಾಗ ನಾವೇನಾದ್ರೂ ಲೋಡ್ ಮಾಡಿ ಇಟ್ಟದಿದ್ರೆ ಬೇರೆ ಇನ್ ಕೇಸ್ ಬೇರೆ ಯಾರಾದ್ರೂ ಇದ್ರೆ ಅವ್ರಿಗೆ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಲಾಸ್ ಆಗುತ್ತೆ. ತುಂಬಾ ಟೈಮ್ ಇಟ್ಟು ನಾವು ಇದು ಮಾಡಿದ್ರೆ ರನ್ ಮಾಡದೆ ನಾವು ಅದನ್ನೇ ಕೊಟ್ರೆ ಬೇಗ ಮೆಲ್ಟ್ ಆಗಿ ಹೋಗ್ತದೆ, ನೀರ್ ಆಗ್ತದೆ. ಐಸ್ ಮೆಲ್ಟ್ ಆದ್ರೆ ತಗೊಂಡೋಗೋಕ್ಕಿಂತ ಮೊದಲೇ ಮೇಲೆ ಮೆಲ್ಟ್ ಆಗ್ತದೆ. ಅವಾಗ ಈ ಐಸ್ ಅದು ಡ್ಯಾಮೇಜ್ ಆಗ್ತದೆ, ಮೀನ್ ಡ್ಯಾಮೇಜ್ ಆಗ್ತದೆ. ಈ ತರ ಕ್ರಶ್ ಮಾಡಿದ್ರೆ ಡ್ಯಾಮೇಜ್ ಆಗೋದಿಲ್ಲ. 10 to 11 lakhs ತನಕ ನಮ್ಗೆ ನಮ್ಮ ಪ್ಲಾಂಟ್ ಅಲ್ಲಿ ನಮ್ಗೆ ಖರ್ಚಿನೇ ಬರುತ್ತೆ. ನೀವು ತುಂಬಿಸಿಲ್ಲ ಅಂತ ಹೇಳಿದ್ರೆ ಲೇಟ್ ಆದ್ರೆ ನಮ್ಗೆ ನೆಕ್ಸ್ಟ್ ಪ್ರೊಡಕ್ಷನ್ಗೆ ಲೇಟ್ ಆಗ್ತದೆ. ಇಮಿಡಿಯೇಟ್ಲಿ ಆಗಿ ನಾವು ಅದಕ್ಕೆ ನೀರು ಫಿಲ್ ಮಾಡಿ ಕ್ಲೋಸ್ ಮಾಡಿ ಇಡ್ತೇವೆ. ಮುಂಚೆ ಈ ಮಷಿನ್ ಬರಕ್ಕಿಂತ ಮುಂಚೆ ಯಾವ ರೀತಿ ಕಟ್ ಮಾಡ್ತಾ ಇದ್ರು ಸರ್? ಕೈಯಲ್ಲೇ ಕಟ್ ಮಾಡಿ ತಗೊಂಡು ಹೋಗ್ತಾ ಇದ್ರು. ಓಕೆ, ಇವಾಗ ಒಂದು 100 kg ಇದು ಒಂದು ಬ್ಲಾಕಿಗೆ ಎಷ್ಟು ರೂಪಾಯಿ? 100 rupees ಮೇಂಟೈನ್ ಮಾಡ್ತೇವೆ. 100 rupees, 1 ರೂಪಾಯಿ 1 kg. ಇವಾಗ ಖಾಲಿ ಆಯ್ತು. ಓಕೆ, ಅದನ್ನ ಇವಾಗ ಸ್ವಲ್ಪ ಟೈಮ್ ಹಂಗೆ ಇಡ್ತೀರಾ ಹೇಗೆ? ಏನು ಇಲ್ಲ, ಖಾಲಿ ಆದ ಕೂಡಲೇ ಇಮಿಡಿಯೇಟ್ಲಿ ಆಗಿ ನಾವು ಅದಕ್ಕೆ ನೀರು ತುಂಬಿಸ್ಬೇಕಾಗ್ತದೆ. ಓಕೆ, ನೀರು ತುಂಬಿಸಿಲ್ಲ ಅಂತ ಹೇಳಿದ್ರೆ ಲೇಟ್ ಆದ್ರೆ ನಮ್ಗೆ ನೆಕ್ಸ್ಟ್ ಪ್ರೊಡಕ್ಷನ್ಗೆ ಲೇಟ್ ಆಗ್ತದೆ. ಇಮಿಡಿಯೇಟ್ಲಿ ಆಗಿ ನಾವು ಅದಕ್ಕೆ ನೀರು ಫಿಲ್ ಮಾಡಿ ಕ್ಲೋಸ್ ಮಾಡಿ ಇಡ್ತೇವೆ. ವೆಯ್ಟ್ ಆದಂಗೆ ಅದೇನೇ ಕೆಳಗೆ ಹೋಗ್ತದೆ. ಇದನ್ನ ಮೇಲೆ ಎಲ್ಲ ಮುಂಚೆ ಎಲ್ಲ ನಿಮ್ಮ ತಂದೆಯ ಕಾಲದಲ್ಲೆಲ್ಲ ಅವ್ರ ಕೈಯಲ್ಲೇ ಮಾಡ್ತಾ ಇದ್ದಿದ್ದ ಲಿಫ್ಟಿಂಗ್ ಎಲ್ಲ ಕೈಯಲ್ಲೇ ಮಾಡ್ತಾ ಇದ್ದದ್ದು. ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಫ್ಯಾಕ್ಟರಿ 30 ವರ್ಷದ ಮುಂಚೆನೂ ಕೈಯಲ್ಲೇ ಮಾಡ್ತಾ ಇದ್ರು. ನಮ್ದು ಫ್ಯಾಕ್ಟರಿ ಸ್ಟಾರ್ಟ್ ಆದ ಕೂಡಲೇ ಆವಾಗಲೂ ಕೈಯಲ್ಲೇ ಮಾಡ್ತಾ ಇತ್ತು. ಯಾವಾಗ್ಲಿಂದ ಇದೆಲ್ಲ? ಇದು ರೀಸೆಂಟ್ಲಿ ಒಂದು ಸಾಧಾರಣ 15 years ಇಂದ ಈ ತರ ಎಲ್ಲ ಟೆಕ್ನಾಲಜಿ ಬಂತು. ಯಾಕಂತ ಹೇಳಿದ್ರೆ ಕೆಲಸಕ್ಕೂ ಜನ ಸಿಗೋದಿಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್. ಸರ್, ಅವಾಗ 100 kg ಎತ್ತುತ್ತಾ ಇದ್ರ? ಅವಾಗ 150 kg ಎತ್ತಿದ್ರು. ಅವಾಗದ್ದು ಕ್ಯಾನ್ಸ್ ಎಲ್ಲ ಇಷ್ಟು ಸಣ್ಣದಿರ್ತಿರ್ಲಿಲ್ಲ. ಅದು 150 kg ಇತ್ತು. 150 kg ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದನ್ನೇ ಬರ್ತದೆ. ಅಗ್ಲಾನು ಬರ್ತದೆ, ಲೆಂತ್ ವೈಸ್ ಕೂಡ ದೊಡ್ಡದು ಬರ್ತದೆ. ಹಾಗೆ ಅವಾಗ ಮಷೀನ್ ಎಲ್ಲ ಹೆಂಗೆ ಪೀಸ್ ಮಾಡ್ತಿದ್ದೆಲ್ಲ? ಹೆಂಗೆ ಪೀಸ್ ಅಂತ ಹೇಳಿದ್ರೆ ಈ ತರನೇ ಮಾಡ್ತಾ ಇದ್ರು. ಇದಕ್ಕಿಂತನೂ ಹೈಟ್ ಇತ್ತು. ಈ ಕ್ರಶ್ ಮಾಡುವಂತ ಮಿಷಿನ್ಸ್ ಇದಕ್ಕಿಂತ ಹೈಟ್ ಇತ್ತು. ಆಲ್ಮೋಸ್ಟ್ ಇಲ್ಲಿ ತನಕ ಬರ್ತಾ ಇತ್ತು. ಒಂದು 4 feet ಹೈಟ್ ಅಲ್ಲಿ ಇತ್ತು. ಇವಾಗ ಹಾಗೆ ಇಲ್ಲ. ಅವಾಗ ಇಷ್ಟೆಲ್ಲ ಐಸ್ ಬೇಕಂತ ಇರಲಿಲ್ಲ. ಆ ಟೈಮಲ್ಲಿ ಡೀಪ್ ಸೀಗೆ ಹೋಗುವಂಥ ಬೋಟ್ ಎಲ್ಲ ಜಾಸ್ತಿ ಇರಲಿಲ್ಲ. ಸ್ವಲ್ಪನೇ ಬೋಟ್ ಇತ್ತು ಅಲ್ಲಿ. ಇಲ್ಲಿಂದ ಮಾರ್ಕೆಟ್ ಹೋಗೋರು ಹಾಗೆ. ಇವಾಗ ಏನಂತ ಹೇಳಿದ್ರೆ ಡೀಪ್ ಸಿ ಸ್ಟಾರ್ಟ್ ಆಗಿ ಡೀಪ್ ಸಿ ಯಾವಾಗ ಸ್ಟಾರ್ಟ್ ಆಗಿದ್ದು? ಡೀಪ್ ಸಿ ಸ್ಟಾರ್ಟ್ ಆಗಿ ನಿಯರ್ಲಿ 28-30 years ಆಯ್ತು ಅಷ್ಟೇ. ನಾವು ಈ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ಬೇಕಾದ್ರೇನೆ ಆ ಟೈಮಿಂಗೇನೆ ಡೀಪ್ ಸಿ ಚಾಲು ಆಗಿದ್ದು. ಅಂದ್ರೆ ಮುಂಚೆ ಎಲ್ಲ ಆಗದೆ ಒಂದಿನ ಹೋಗಿ ಒಂದಿನ ಬಂದ್ಬಿಡವ್ರ? ಸೇಮ್ ಡೇ ಹೋಗಿ ಅರ್ಲಿ ಮಾರ್ನಿಂಗ್ ಹೋಗ್ತಾರೆ, ನೈಟ್ ಎಲ್ಲ ವಾಪಸ್ ಬರ್ತಾ ಇದ್ರು. ಹಾಗೆ ಅವಾಗ ಪರ್ಸಿನ್ ಕೂಡ ಅಷ್ಟೇ, ಸೇಮ್ ಡೇ ಹೋಗಿ ಸೇಮ್ ಡೇ ವಾಪಸ್ ಬರ್ತಾ ಇತ್ತು. ಇವಾಗ ಪರ್ಸಿನ್ ಅವರು ಕೂಡ ಒಂದು 2-3 days ಎಲ್ಲ ಮಾಡ್ಕೊಂಡೇ ಬರ್ತಾರೆ ಅವರು ಕೂಡ. ಯಾಕಂತ ಹೇಳಿದ್ರೆ ಇವಾಗ ಫಿಶಿಂಗ್ ಇಲ್ಲ, ಅಲ್ಲೇ ಹುಡುಕಾಡ್ತಾ ಇರ್ತಾರೆ. ಏನಾದ್ರೂ ಮೀನ್ ಸಿಕ್ಕಿದ್ರೆ ಆಗತ್ತಲ್ಲ ಅಂತ ಹೇಳ್ಕೊಂಡು. ಮುಂಚೆ ಈ ಮಷಿನ್ ಬರಕ್ಕಿಂತ ಮುಂಚೆ ಯಾವ ರೀತಿ ಕಟ್ ಮಾಡ್ತಾ ಇದ್ರು ಸರ್? ಕೈಯಲ್ಲೇ ಕಟ್ ಮಾಡಿ ತಗೊಂಡು ಹೋಗ್ತಾ ಇದ್ರು. ಇಷ್ಟು ಸಣ್ಣದಾಗಿ ಪುಡಿ ಮಾಡ್ತಾ ಇದ್ರೆ? ಇಷ್ಟು ಸಣ್ಣದಾಗಿ ಪುಡಿ ಆಗ್ತಿರ್ಲಿಲ್ಲ, ಸ್ವಲ್ಪ ದೊಡ್ಡದೇ ಪುಡಿ ಆಗ್ತಿತ್ತು ಅವಾಗ. ಅವಾಗ ಇದ್ರಲ್ಲಿ ಆಗ್ತಾ ಇರ್ಲಿಲ್ಲ. ಮತ್ತೆ ಕಡೆಗೆ ಜನರೇಟರ್ ಸಣ್ಣ ಒಂದು ಡೀಸೆಲ್ ಇಂಜಿನ್ ಎಲ್ಲ ಹಾಕಿ ಅದ್ರಲ್ಲೆಲ್ಲ ಪುಡಿ ಆಗ್ತಿತ್ತು. ಈ ತರದ ಟೆಕ್ನಿಕ್ ಯೂಸ್ ಮಾಡ್ತಿದ್ರು. ಬಟ್ ಕರೆಂಟ್ ಇದು ನಮ್ದು ಮೋಟರ್ ಎಲ್ಲ ಯೂಸ್ ಮಾಡ್ತಾ ಇರ್ಲಿಲ್ಲ ಆ ಟೈಮಿಗೆ. ಅದು ಇಷ್ಟು ದೂರ ಎಲ್ಲ ಹಾರೋದೆಲ್ಲ ಇಲ್ಲ, ಅಲ್ಲೇನೆ ಕೆಳಗೆ ಬೀಳ್ತಾ ಇತ್ತು. ಇವಾಗ ಸ್ವಲ್ಪ ಫೋರ್ಸ್ ಜಾಸ್ತಿ ಆಗ್ತದೆ, ಅಲ್ಲಿ ಇದು ಮಾಡ್ತಾ ಇದ್ದಾರೆ. ಐಸ್ದೆಲ್ಲ ಇದೆಯಲ್ಲ, ಐಸ್ 100 kg ಒಂದ್ ಮಾಡ್ತಿರಲ್ಲ, ಅದನ್ನ ಕಂಪ್ಲೀಟ್ ಪೀಸೇ ಮಾಡ್ಕೊಡ್ಬೇಕು. ಹಂಗೆ ಇಡೀದ್ ಯಾರು ತಗೊಂಡೋಗಲ್ಲ? ಇಡೀ ಯಾರು ತಗೊಂಡ್ ಹೋಗೋದಿಲ್ಲ. ಇಡೀದ್ ಯಾವಾಗ ಯೂಸ್ ಆಗಲ್ಲ. ಓಕೆ, ಡೀಪ್ ಸೀಲು ಯೂಸ್ ಆಗೋದಿಲ್ಲ. ಎಲ್ಲ ಕ್ರಶ್ ಮಾಡಿ ತಗೊಂಡು ಹೋಗ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಫಿಶಿಂಗ್ ಮಾಡಿದ ಕೂಡಲೇ ಮೀನ್ ಸಿಗತ್ತೆ. ಮೀನ್ ಹಾಕ್ಬೇಕಾದ್ರೆ ಅದು ಆಲ್ರೆಡಿ ಕ್ರಶ್ ಆಗಿರ್ಬೇಕು. ಕ್ರಶಿಂಗ್ ಆದದ್ದು ಪುಡಿ ಐಸಿದ್ರೆ ಮಾತ್ರ ಅದ್ರ ಮೇಲೆ ಹಾಕ್ಲಿಕ್ಕೆ ಆಗ್ತದೆ.
ಆಕ್ಚುಲಿ ಈ ತರ ದೊಡ್ಡ ಪೀಸ್ ಬಂದ್ರು ಕೂಡ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಮೀನೆಲ್ಲ ಹಾಕ್ತಾರೆ ನೋಡಿ. ಓಕೆ. ಮೀನ್ ಹಾಕಿದ್ಮೇಲೆ ಅದ್ರ ಮೇಲೆ ಪುನಃ ಐಸ್ ಹಾಕ್ತಾರೆ. ಅವಾಗ ಈ ಐಸ್ ಅದು ಡ್ಯಾಮೇಜ್ ಆಗ್ತದೆ, ಮೀನ್ ಡ್ಯಾಮೇಜ್ ಆಗ್ತದೆ. ಓಕೆ. ಈ ತರ ಕ್ರಶ್ ಮಾಡಿದ್ರೆ ಡ್ಯಾಮೇಜ್ ಆಗೋದಿಲ್ಲ. ಹೌದಾ? ಅಂದ್ರೆ ಒಂದೇ ಕಡೆ ಜಾಸ್ತಿ ಫೋಕಸ್ ಜಾಸ್ತಿ. ಆಗುತ್ತೆ. ಹೌದು ಹೌದು. ಹಾಗಾಗಿ ಕ್ರಶ್ ಮಾಡೇ ಹಾಕ್ಬೇಕು. ಕ್ರಶ್ ಮಾಡಿ ಹಾಕ್ಬೇಕಾಗ್ತದೆ ಹಾಗೆ. ಇವಾಗ ಒಂದು ಡೀಪ್ ಸೀಗೆ ಹೋಗಿ ಬರ್ತಾರಲ್ಲ, ಮಿನಿಮಮ್ ಅವರು ಪರ್ಷಿಯನ್ ಬೋಟ್ ಆಗಿರ್ಬೋದು, ಬೇರೆ ಬೇರೆ ಬೋಟ್ ಆಗಿರ್ಬೋದು, ಎಷ್ಟು ಐಸ ತಗೊಂಡು ಹೋಗ್ತಾರೆ ಯೂಶುವಲ್ ಆಗಿ? ಯೂಶುವಲಾಗಿ ನನ್ನ 100 kg 200 ಬ್ಲಾಕ್ ತನಕ ತಗೊಂಡು ಹೋಗ್ತಾರೆ ಕಂಪಲ್ಸರಿ. ಹೌದು. ತಗೊಂಡು ಹೋದವರು 10 to 12 days ತನಕ ಅವರು ಫಿಶಿಂಗ್ ಮಾಡೇ ಬರೋದು. ಇವಾಗ ತಗೊಂಡೋಗಿರ್ತಾರೆ, ನಾವ್ ಇವಾಗ ಎಲ್ಲ ವಸ್ತುಗಳನ್ನ ಯೂಸ್ ಆಗಿಲ್ಲ ಅಂತ ಹೇಳಿದ್ರೆ ಯೂಸ್ ಮಾಡಿಲ್ಲ ರಿಟರ್ನ್ ತಗೊಳ್ಳಿ ಅಂತಾರೆ. ಐಸಲ್ಲಿ ಹೆಂಗೆ ರಿಟರ್ನ್ ವ್ಯವಹಾರ ನಡೆಯುತ್ತಾ? ಐಸ್ ರಿಟರ್ನ್ ವ್ಯವಹಾರ ನಡೆಯೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿಂದ ಶಿಫ್ಟ್ ಮಾಡ್ಲಿಕ್ಕೂ ಆಗೋದಿಲ್ಲ ಅವರಿಗೆ. ಓಕೆ. ಕೆಲವೊಂದ್ಸಲ ಈಗ ನಾವು ಗಾಡಿಗೆ ತುಂಬಿಸ್ತೇವೆ, ಅವರು ಏನಾದ್ರೂ ಟ್ರಬಲ್ ಅಲ್ಲಿ ಇರ್ತದೆ, ಬೋಟ್ ಟ್ರಬಲ್ ಆಗ್ತದೆ. ಹೌದು, ಮಧ್ಯದಲ್ಲಿ ಕೈ ಕೊಡುತ್ತೆ ಏನಾದ್ರೂ ಮಧ್ಯದಲ್ಲಿ ಅಂತಲ್ಲ, ಇಲ್ಲಿ ಬಂದ್ಮೇಲೆ ಅವರು ಐಸ್ ಎಲ್ಲ ಹಾಕ್ಲಿಕ್ಕೆ ಹೇಳ್ತಾರೆ ನಮ್ಗೆ. ನಮ್ ಗಾಡಿಗೆ ನಾವು ಲೋಡ್ ಮಾಡ್ತೇವೆ, ಅಟ್ ದ ಸೇಮ್ ಟೈಮ್ ಅಲ್ಲಿ ಏನಾಗುತ್ತೆ, ಅವ್ರದ್ದು ಏನಾದ್ರೂ ಮಿಷಿನ್ ಏನಾದ್ರೂ ಬೋಟ್ ಅಲ್ಲಿ ಫಾಲ್ಟ್ ಬರುತ್ತೆ, ಅದು ಆ ದಿವಸ ರಿಪೇರಿ ಆಗೋದಿಲ್ಲ. ಅದನ್ನ ಮೇಲೆ ಎತ್ತಲೇಬೇಕಾಗ್ತದೆ. ಬೋಟ್ ಮೇಲೆ ಎತ್ತಿ ರಿಪೇರಿ ಮಾಡುವಂತ ಪೊಸಿಷನ್ ಬರುತ್ತೆ. ಸೊ ಅವಾಗ ನಾವೇನಾದ್ರೂ ಲೋಡ್ ಮಾಡಿ ಇಟ್ಟದಿದ್ರೆ ಬೇರೆ ಇನ್ ಕೇಸ್ ಬೇರೆ ಯಾರಾದ್ರೂ ಇದ್ರೆ ಅವ್ರಿಗೆ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಲಾಸ್ ಆಗುತ್ತೆ ನಮ್ಗೆ. ಅವ್ರಿಗೆ ಲಾಸ್ ಆಗುತ್ತೆ, ನಮ್ಗೆ ಲಾಸ್ ಆಗುತ್ತೆ. ಅವ್ರು ತಗೊಂಡು ಹೋಗೋದಿಲ್ಲ. ಅವರು ಇಲ್ಲ, ದುಡ್ಡು ಕೊಡಲ್ಲ, ದುಡ್ಡು ಕೊಡಲ್ಲ. ಅವ್ರ ಜವಾಬ್ದಾರಿ ತಾನೆ. ಅವ್ರ ಜವಾಬ್ದಾರಿ ಆದ್ರೂ ನಾವಿಲ್ಲಿ ಏನಂತ ಹೇಳಿದ್ರೆ ಒಂದು ನಮ್ದು ರಿಲೇಷನ್ ಆತರ ನಾವು ಮೇಂಟೈನ್ ಮಾಡ್ಕೊಂಡು, ಯಾವ ತರ ರಿಲೇಶನ್ಶಿಪ್ ಅಂದ್ರೆ ಅವರಿಗೂ ಲಾಸ್ ಆಗಬಾರ್ದು ಅಂತ ಹೇಳ್ಕೊಂಡು. ಆಕ್ಚುಲಿ ನಮ್ಗೆ ಲಾಸ್ ಆಗ್ತದೆ. ಇನ್ ಕೇಸ್ ಯಾರಾದ್ರೂ ಬಂದ್ರೆ ಕೊಡ್ಬೋದಲ್ಲ ಅಂತ ಹೇಳ್ಕೊಂಡು ನಾವು ಅದನ್ನ ಇದು ಮಾಡ್ತೇವೆ ನಾವು ಇಲ್ಲಿ. ಹೌದಾ? ಅಲ್ಲೇ ರೆಡಿ ಇರುತ್ತಲ್ಲ, ಅಲ್ಲೇ ಯಾರಿಗಾದ್ರೂ ಕೊಡ್ಬೋದಲ್ಲ ಅಂತ ಹೇಳ್ಕೊಂಡು ಹಾಗೆ. ಓಕೆ. ಇವಾಗ ಒಂದು 100 kg ಒಂದು ಬ್ಲಾಕಿಗೆ ಎಷ್ಟು ರೂಪಾಯಿ? 100 rupees ಮೇಂಟೈನ್ ಮಾಡ್ತೇವೆ. 100 rupees. 1 ರೂಪಾಯಿ 1 kg ಬಿತ್ತು ನಿಮ್ಗೆ. ಹೊರಗಡೆ ತಗೋಬೇಕು ಅಂದ್ರೆ ಹಂಗೇನೆ, ಅವ್ರಿಗೇನೆ ಹೆಚ್ಚಿನಿಲ್ಲ ಕಡಿಮೆನೇ ಇಲ್ಲ. ಅಷ್ಟೇನ ಸರ್? 1 ರೂಪಾಯಿ? ಅದೇ ಹೇಳಿದೆ ನಾನು, 1 ರೂಪಾಯಿ. 1 ರೂಪಾಯಿ ನಾವು ಇಲ್ಲಿ ಹಾಕುವಂತ ಇದಕ್ಕೆ ಸಾಲ್ಟ್ ಹಾಕ್ತೇವೆ. ಆ ಸಾಲ್ಟ್ಗೆ 3 rupees 50 paise ಬೀಳುತ್ತೆ ಪರ್ kg. ಬಟ್ ನಮ್ದು ಇಲ್ಲಿ ಹೋಗುವಂತ ಇದು ಯಾಕಂತ ಹೇಳಿದ್ರೆ ಇಲ್ಲಿ ಅಷ್ಟು ಪ್ರಾಬ್ಲಮ್ ಅಲ್ಲಿ ನಾವಿದ್ದೇವೆ. ಇಲ್ಲಿ ಐಸ್ ಪ್ಲಾಂಟ್ ಅಂತ ಹೇಳಿದ್ರೆ ಇವಾಗ ತುಂಬಾನೇ ಪ್ರಾಬ್ಲಮ್ ಅಲ್ಲಿ ಇದ್ದೇವೆ ನಾವು. ಇವಾಗ ಎಷ್ಟೋ ಐಸ್ ಪ್ಲಾಂಟ್ ಆಲ್ರೆಡಿ ಇಲ್ಲಿ ಕ್ಲೋಸ್ ಆಗಿದೆ. ಎಷ್ಟಿದೆ ಅಂದಾಜು ಮಲ್ಪೆಯಲ್ಲಿ? ಇಲ್ಲಿ ಒಂದು ಸರಣ ಒಂದು 54 ಐಸ್ ಪ್ಲಾಂಟ್ ತನಕ ಉಂಟು. 54? ಹೌದು, 54 ಐಸ್ ಪ್ಲಾಂಟ್ ಉಂಟು ನಮ್ದು ಇಲ್ಲಿ ಉಡುಪಿ ಇದ್ರಲ್ಲಿ. ಅವರಿಗೆ KB ಬಿಲ್ ಕಟ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ಅಷ್ಟೊಂದು ಪ್ರೊಡಕ್ಷನ್ ಆಗೋದಿಲ್ಲ. ನಾವೇನಂತ ಹೇಳಿದ್ರೆ ಇವತ್ತು ಐಸ್ ಹೋಗ್ತದೆ ಅಂತ ಹೇಳ್ಕೊಂಡು ನಾವು ಪ್ರೊಡಕ್ಷನ್ ಮಾಡಿರ್ತೇವೆ. ಐಸ್ ಹೋಗೋದಿಲ್ಲ. ಒಂದು ದಿನ ಇಟ್ರೆ ಅದನ್ನು ಬಂದ್ ಮಾಡಿ ಮರು ದಿವಸ ಕರಗ್ತದೆ ಅದು. ಹೌದು. ಅವಾಗ ನಾವೇನು ಹೌದು 4 to 5 hours ಪುನಃ ರನ್ ಮಾಡ್ತೇವೆ ನಾವು. ಪುನಃ ರನ್ ಮಾಡ್ಬೇಕಾದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಆಗ್ತಾನೆ ಇರ್ತದೆ. ಹೌದು, ಏನಾದ್ರೂ ಕೂಡ ರನ್ ಮಾಡ್ಬೇಕಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಬಂದ್ ಮಾಡಿರ್ತೀರಾ, ಎಲ್ಲ ಐಸ್ ಎಲ್ಲ ಆಗಿರುತ್ತೆ, ಆ ರೀತಿ ಎಷ್ಟು ದಿನ ಸ್ಟೋರೇಜ್ ಮಾಡ್ಬೋದು ಒಳಗಡೆನೆ ಸ್ಟೋರೇಜ್ ಮಾಡ್ಬೇಕಾದ್ರೆ ಒಂದಿನ ಮಾತ್ರ ಸ್ಟೋರೇಜ್ ಮಾಡ್ಬೋದು ಅಷ್ಟೇ. ಹೌದು. ಸ್ಟೋರೇಜ್ ಅಂತ ಹೇಳಿದ್ರೆ ಅದು ಮೆಲ್ಟ್ ಆಗ್ತಾನೆ ಇರ್ತದೆ, ಸ್ಲೋಲಿ ಮೆಲ್ಟ್ ಆಗ್ತಾ ಇರ್ತದೆ. ಮೆಲ್ಟ್ ಆದ ಕೂಡಲೇ ಐಸ್ ಅಲ್ಲಿ ಟೆಂಪರೇಚರ್ ಇರೋದಿಲ್ಲ, ಅದು ಟೆಂಪರ್ ಬರೋದಿಲ್ಲ. ಇವಾಗ ನೋಡಿ ಕ್ರಶ್ ಆಗುವಾಗ ಎಷ್ಟು ಫೋರ್ಸ್ ಅಲ್ಲಿ ಹೋಯ್ತು, ಆ ತರ ಇರೋದಿಲ್ಲ. ಅದ್ರಲ್ಲಿ ಏನಾದ್ರು ಕ್ವಾಲಿಟಿ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತಾ? ತುಂಬಾ ಟೈಮ್ ಇಟ್ರೆ ತುಂಬಾ ಟೈಮ್ ಇಟ್ಟು ನಾವು ಇದು ಮಾಡಿದ್ರೆ ರನ್ ಮಾಡದೆ ನಾವು ಅದನ್ನೇ ಕೊಟ್ರೆ ಬೇಗ ಮೆಲ್ಟ್ ಆಗಿ ಹೋಗ್ತದೆ, ನೀರಾಗ್ತದೆ. ಐಸ್ ಮೆಲ್ಟ್ ಆದ್ರೆ ವೇಸ್ಟ್. ಅಲ್ಲಿಗೆ ತಗೊಂಡೋಗೋಕ್ಕಿಂತ ಮೊದಲೇ ಮೆಲ್ಟ್ ಆಗ್ತದೆ. ಇವಾಗ ನೋಡಿ ಇನ್ನೆಷ್ಟು ಫ್ರೆಶ್ ಆಗಿ ಇಷ್ಟು ಗಟ್ಟಿ ಉಂಟು ಅದು ಅಂತ ಹೇಳಿದ್ರೆ ಇವಾಗ ಅದು ರೆಡಿ ಉಂಟು ನೋಡಿ. ಹಾಗಾಗಿ ಅದನ್ನ ಒಂದು ದಿವಸ ನಾವು ಹಾಗೇನೆ ಬಂದ್ ಮಾಡಿ ಇಟ್ಟು ನೆಕ್ಸ್ಟ್ ಡೇ ತೆಗೆಯೋದಾದ್ರೆ ಸ್ವಲ್ಪ ಚೇಂಜಸ್ ಬರುತ್ತೆ. ಗೊತ್ತಾಗುತ್ತೆ ಅವರಿಗೂ ಕೂಡ. ಜಾಸ್ತಿ ನೀರ್ ಬೀಳ್ಲಿಕ್ಕೆ ಶುರು ಆಗುತ್ತೆ. ಅಲ್ಲಿ ಟೆಂಪರೇಚರ್ ಇರುವುದಿಲ್ಲ ನೋಡಿ, ಜಾಸ್ತಿ ಆಗಿ ಮೆಲ್ಟ್ ಆಗ್ತಾನೆ ಇರ್ತದೆ. ನೀರ್ ಬಿದ್ರೆ ಮುಗೀತು ಐಸ್. ಇಲ್ಲಿ ತಗೊಂಡೋಗ್ಬೇಕಾರಷ್ಟೇ. ಇವಾಗ ನಿಮಗೆ ಕೊಟ್ಟು ತಗೊಂಡೋಗಿರ್ತಾರೆ, ಅಲ್ಲೋಗಷ್ಟೇ ಮೆಲ್ಟ್ ಆಗ್ತದೆ. ಅಂದ್ರೆ ನೀವು ಅವರಿಗೆ ಗೊತ್ತಾಗ್ತದೆ ಆ ಗಾಡಿಯಲ್ಲಿ ಇಷ್ಟು ಇಲ್ಲ, ಮೆಲ್ಟ್ ಆಗಿ ಹೋಗಿದೆ. ಅವರೇ ಹೇಳ್ತಾರೆ ನಮ್ಗೆ. ನೀವೊಂದೇ ಕ್ವಾಲಿಟಿನೂ ಮೇಂಟೈನ್ ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ಊರ್ ಬಿಟ್ಟು ಊರು ಹೋಗಕ್ ಆಗಲ್ವಲ್ಲ, ಇಲ್ಲೇ ಇರ್ಬೇಕಲ್ಲ, ಅವರೇ ಬರ್ಬೇಕು, ಕಸ್ಟಮರ್ ಅವರೇ ಇರೋದು. ಅಂದಾಜು ಒಂದ್ ತಿಂಗಳಿಗೆ ಎಷ್ಟು ಟೋಟಲ್ ಖರ್ಚು ಬರುತ್ತೆ ಸರ್? ಇಲ್ಲಿ ಒಂದ್ ತಿಂಗಳ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ ನಮ್ಗೆ? ಏನಂತ ಹೇಳಿದ್ರೆ ನಮ್ಗೆ ನಿಯರ್ಲಿ 70% ನಮ್ಗೆ
ಖಾಲಿ ಮೆಸ್ಕಾಂ ಬಿಲ್ ಕಟ್ಟಲಿಕ್ಕೆ ಹಣ ಹೋಗುತ್ತೆ ಇದರಲ್ಲಿ, ತುಂಬಾ ಜಾಸ್ತಿ ಕರೆಂಟ್ ಬಿಲ್ ಕರೆಂಟ್ ಬಿಲ್ ಕಟ್ಟೋದಕ್ಕೆ. ಕಟ್ಟೋದಕ್ಕೆ ಹೋಗುತ್ತೆ. ಮತ್ತೆ ಉಳಿದ 30% ಅಲ್ಲಿ ನಾವು ಏನ್ ಮಾಡ್ಬೇಕು, ಇಲ್ಲಿ ಸ್ಯಾಲ್ರಿ, ಇದು ಮೇಂಟೆನೆನ್ಸ್, ಡೀಸೆಲ್ ಬರುವಾಗ ಡೀಸೆಲ್ ಏನ ತಗೊಂಡ್ ಬಂದ್ರೆ ಡೀಸೆಲ್ ಇದ್ದು ಅದನ್ನೆಲ್ಲ ಅದರಲ್ಲಿ ಮೇಂಟೈನ್ ಮಾಡಬೇಕು. ಅವಾಗ ಏನಾಗ್ತದೆ, ಲೋನ್ ಮಾಡಿ ಎಲ್ಲ ಪ್ಲಾಂಟ್ ಮಾಡಿದವರಿಗೆ ತುಂಬಾನೇ ಕಷ್ಟ ಆಗ್ತದೆ ನಮ್ಗೆ. ಹೌದು, ರಿಪೇಮೆಂಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಲ್ಲಿ. ಓಕೆ, ಅಂದಾಜು ಇವಾಗ ಕರೆಂಟ್ ಬಿಲ್ ಹೇಳಿದ್ರಿ, ಓವರ್ ಆಲ್ ಖರ್ಚು ಎಷ್ಟಾಗ್ಬೋದು ಸರ್, ಪರ್ಸೆಂಟೇಜ್ ಲೆಕ್ಕ ಬಿಟ್ಟು? ಪರ್ಸೆಂಟೇಜ್ ಲೆಕ್ಕ ಬಿಟ್ಟು ಅಂತ ಹೇಳಿದ್ರೆ ನಮಗೆ ನಿಯರ್ಲಿ 10 to 11 lakhs ತನಕ ನಮಗೆ ನಮ್ಮ ಪ್ಲಾಂಟಲ್ಲಿ ನಮಗೆ ಖರ್ಚಿನೇ ಬರುತ್ತೆ. ಓಕೆ, ಇವಾಗ ಪರ್ಮಿಷನ್ ಎಷ್ಟು ಮಾಡಕ್ಕುಂಟು? ಮಿನಿಮಮ್ ಇಷ್ಟು ಮಾಡ್ಬೇಕು ಅಂತ ಹೇಳಿದ್ರೆ ಎಷ್ಟು ಬ್ಲಾಕ್ ಮಾಡ್ಬೇಕು? ಮಿನಿಮಮ್ ಅಂತ ಹೇಳಿದ್ರೆ ನಾವು ಫಸ್ಟಿಗೆ ನಾವು ಇದು ಮಾಡ್ಬೇಕಾದ್ರೇನೆ KEB ತಗೊಳ್ಬೇಕಾದ್ರೆ ನಾವು ಇದು ಮಾಡ್ತೇವೆ, ಇಷ್ಟು ನಮ್ದು ಬ್ಲಾಕ್ ಇದೆ, ಬ್ಲಾಕ್ ಉಂಟು ಅಂತ ಹೇಳ್ಕೊಂಡು ಟೋಟಲ್ ಟನ್ನೇಜ್ ಮೇಲೆ ಹೇಳ್ತೇವೆ ನಾವು. ಅದನ್ನು ಹೇಳಿದ ಮೇಲೆ ಮತ್ತೆ ನಮಗೆ ಪವರ್ ಸ್ಯಾಂಕ್ಷನ್ ಆಗುತ್ತೆ. ಪವರ್ ಸ್ಯಾಂಕ್ಷನ್ ಅದಕ್ಕಿಂತ ಜಾಸ್ತಿ ಪವರ್ ಇರೋದಿಲ್ಲ ಅವಾಗ ನಮಗೆ. ಆ ಜಾಸ್ತಿ ಪವರ್ ಇದ್ರೆ ಮಾತ್ರ ನಮಗೆ ಅಲ್ಲಿ ಕಂಪ್ರೆಸರ್ಗೆ ಮೋಟರ್ ಎಲ್ಲ ಹಾಕ್ಬಹುದು. ಇವಾಗ ಗಾಳಿ ಮಳೆಗೆ ಪವರ್ ಹೋಗುತ್ತಾ ಅಥವಾ ಬೇಸಿಗೆ ಕಾಲದಲ್ಲಿ ಪವರ್ ಕಟ್ ಆಗುತ್ತಾ? ಯಾವ ಸಂದರ್ಭದಲ್ಲಿ ಜಾಸ್ತಿ ನಿಮ್ಗೆ? ಇಲ್ಲಿ ಮ್ಯಾಕ್ಸಿಮಮ್ ಸ್ವಲ್ಪ ಎಲ್ಲಾದ್ರೂ ಒಂದ್ ಕಡೆಯಲ್ಲಿ ಮರ ಬಿತ್ತು ಅಂತ ಹೇಳಿದ್ರೆ ನಮ್ಗೆ 2-3 hours ನಮ್ಗೆ ಕರೆಂಟ್ ಇಲ್ಲ. ಓಕೆ, ಹಾಗೆ ಆಗುತ್ತೆ. ನಿಮಗೆ ಒಂದೊಂದು ನಿಮಿಷದ ಪವರ್ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಾಗೆ ಬೀಳ್ತದೆ ವೈರ್ ಮೇಲೆ, ಎಲ್ಲ ಓಪನ್ ಲೈನ್ ಇರುದು ಇಲ್ಲಿ, ಆಲ್ಮೋಸ್ಟ್ ಓಪನ್ ಲೈನ್. ಇಲ್ಲಿ ಅಂಡರ್ಗ್ರೌಂಡ್ ಕೇಬಲ್ ಎಲ್ಲೂ ಇಲ್ಲ. ಒಂದು ಕಾಗೆ ಬಿದ್ರೂ ಕೂಡ ಲೈನ್ ಫಾಲ್ಟ್ ಆಗುತ್ತೆ. ಲೈನ್ ಫಾಲ್ಟ್ ಆದ ಕೂಡಲೇ ಇಮಿಡಿಯೇಟ್ಲಿ ನಮ್ದು ಇಲ್ಲೇ ಪವರ್ ಕಟ್ ಆಗ್ತದೆ. ಶಾರ್ಟ್ ಸರ್ಕ್ಯೂಟ್ ಆದಾಗ ಹೆಂಗೆ ಸರ್? ಶಾರ್ಟ್ ಸರ್ಕ್ಯೂಟ್, ಓವರ್ ವೋಲ್ಟೇಜ್? ಇಲ್ಲಿ ಬ್ರೇಕರ್ ಎಲ್ಲ ಹಾಕಿದ್ದೇವೆ ನಾವು, ಇಮಿಡಿಯೇಟ್ಲಿ ಆಫ್ ಆಗುತ್ತೆ. ಮುಂಚೆಲ್ಲ ಇದೆಲ್ಲ ಅನುಭವಿಸಿದ್ದೀರಾ? ಹೌದು, ಶಾರ್ಟ್ ಸರ್ಕ್ಯೂಟ್, ಬ್ರೇಕ್ ಇದೆಲ್ಲ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಮುಂಚೆ ಎಲ್ಲ ಬ್ರೇಕರ್ಸ್ ಎಲ್ಲ ಇರ್ಲಿಲ್ಲ, ಹಾಗಾಗಿ ಇವಾಗ ಟೆಕ್ನಾಲಜಿ ಎಲ್ಲ ಜಾಸ್ತಿ ಆಗ್ತಾ ಇದೆಲ್ಲ ನಮಗೆ ಬೆನಿಫಿಟ್ಸ್ ಅಷ್ಟೇ ನಮಗೆ. ಓಕೆ, ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ರಿ. ಮತ್ತೆ ಸಿಗೋಣ ಸರ್. ಸರಿ, ಥ್ಯಾಂಕ್ ಯು. ಒಂದ್ ರೀತಿಯಾಗಿ ನಮ್ಮ ವೀಕ್ಷಕರಿಗೆ ಐಸ್ ಮೇಕಿಂಗ್ ಅಂತ ಹೇಳಿ ಮಂಜುಗಿಡ ಸ್ಥಾವರಕ್ಕೆ ಹೋಗಿ ನಾವೆಲ್ಲ ಯೂಶಲಿ ಕ್ಯೂಬ್ಸ್ ಅಲ್ಲಿ ಮಾಡ್ತೀವಲ್ಲ, ಅದು ಬೇರೆ ರೀತಿಯಾಗಿರುತ್ತೆ. ಮನೇಲಿ ಮಾಡೋದು ನೀರ್ ಹಾಕಿ ಇಡ್ತೀವಿ ಒಂದು ಕಂಟೈನರ್ಗೆ, ಚಿಕ್ಕ ಚಿಕ್ಕ ಸ್ಮಾಲ್ ಇರುತ್ತೆ, ಅದನ್ನ ತಗೊಂಡು ಏನಾರು ಐಸ್ ಕ್ರೀಮು ಅಥವಾ ಮನೆಗೆ ಬೇಕಂದ್ರೆ ಡ್ರಿಂಕ್ಸಿಗೆ ಹಾಕೊಂಡು ಕುಡಿತೀವಿ. ಆದ್ರೆ ಇಲ್ಲಿ ಬಂದಾಗ 100 kg ಟನ್ ಗಟ್ಲೆ ಒಂದ್ ರೀತಿಯಾಗಿ ಮಂಜುಗೆಡ್ಡೆ ಮಾಡ್ಬೇಕು. ಅದು ಮಂಜುಗೆಡ್ಡೆ ಅನ್ನೋದು ಮೀನುಗಳಿಗೆ ಮಾರಾಟಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದಿಲ್ಲ ಅಂದ್ರೆ ಮೀನೇ ಇಲ್ಲ. ಮೀನಿಲ್ಲ ಅಂದ್ರೆ ಇಂಥ ಕರಾವಳಿ ಮೀನು ಇಡೀ ಕರ್ನಾಟಕ ಮತ್ತೆ ಬೇರೆ ರಾಜ್ಯಗಳಿಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಆಗಲ್ಲ. ಅಂದ್ರೆ ಇಲ್ಲಿಂದ ಬೇರೆ ರಾಜ್ಯಕ್ಕೂ ಹೋಗುತ್ತಾ? ಕಳಿಸ್ಕೊಡ್ತೀರಾ? ಕೆಲವೊಂದ್ಸಲ ಅಲ್ಲಿ ಅವ್ರು ಕೇಳ್ತಾರೆ ನಮ್ಮ ಹತ್ರ. ಇಲ್ಲಿ ಅವ್ರದ್ದು ಆಕ್ಚುಲಿ ಗಾಡಿ ಬಂದಿರತ್ತೆ, ಇಲ್ಲಿಂದ ತಗೊಂಡು ಹೋಗ್ಲಿಕ್ಕೆ ಅವ್ರು ಕೇಳ್ತಾರೆ. ಯಾಕೆ ಕೇಳ್ತಾರೆ ಅಂತ ಹೇಳಿದ್ರೆ, ಅವರ ಅಲ್ಲಿ ಕೇರಳದಲ್ಲಿ ಬ್ಲಾಕ್ ಮೇಲೆ ಜಾಸ್ತಿ ಉಂಟು ರೇಟ್, ಗೋವಾದಲ್ಲೂ ರೇಟ್ ಜಾಸ್ತಿ ಉಂಟು. ಮ್ಯಾಕ್ಸಿಮಮ್ ಇಲ್ಲಿ ನಮ್ದು ಕರ್ನಾಟಕದಲ್ಲಿ ಮಾತ್ರ ರೇಟ್ ಕಮ್ಮಿ ಇರೋದು. ಹಾಗಾಗಿ ಅಲ್ಲಿ ಇಲ್ಲಿಗಿಂತ ಒಂದು 40 rupees ಜಾಸ್ತಿ ಉಂಟು. ಹಾಗಾಗಿ ಇಲ್ಲಿ ಡಿಮ್ಯಾಂಡ್ ಇದೆ. ಡಿಮಾಂಡ್ ಉಂಟು, ಬಟ್ ಅಷ್ಟೊಂದು ಹೋಗೋದಿಲ್ಲ ನಮ್ಗೆ ಇಲ್ಲಿ ಐಸ್. ಅದೇ ಪ್ರಾಬ್ಲಮ್. ಓಕೆ, ಆಗ್ಲಿ ಸರ್, ಚೆನ್ನಾಗಿ ಈ ವರ್ಷ ಮಳೆ ಜಾಸ್ತಿ ಬಂದು ಮೀನು ಉತ್ಪಾದನೆ ಜಾಸ್ತಿ ಆಗ್ಲಿ, ನಿಮಗೂ ಕೂಡ ಜಾಸ್ತಿ ಲಾಭ ಆಗ್ಲಿ. ನಿಮ್ಮೆಲ್ಲ ಹಾರೈಕೆಯಿಂದ ಆತರ ಆದ್ರೆ ಒಳ್ಳೇದು ನಮ್ಗೆ. ಕರ್ನಾಟಕ ಜನತಾ ಆಶೀರ್ವಾದ ಸರ್. ಯಾಕೆಂದ್ರೆ ಕಷ್ಟಪಟ್ಟು ಇಷ್ಟು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀರಾ, ಹುಡುಗರಿಗೆ ಸಂಬಳ ಕೊಡ್ಬೇಕು, ಮತ್ತೆ ಅದ್ರ ಜೊತೆಗೆ ದಿನನಿತ್ಯ ಈ ತರ ವಹಿವಾಟು ನಡಿಬೇಕು. ನಿಮ್ಗೊಂದು ನಿಮಿಷನೂ ಕರೆಂಟ್ ಹೋದ್ರೆ ಎಷ್ಟೊಂದು ಲಾಸ್ ಆಗುತ್ತೆ ಅಂತ ಗೊತ್ತು. ಆಗ್ಲಿ ಸರ್, ಈ ಸಲ ನಮ್ಮ ಗಂಗಾ ಮಾತೆ ಮಳೆ ತರಲಿ, ಮತ್ತೆ ಗಂಗಾ ಮಾತೆಯಿಂದ ಹಲವಾರು ಬೇರೆ ಬೇರೆ ರೀತಿಯಂತ ಮೀನುಗಳ ಉತ್ಪಾದನೆ ಆಗಲಿ, ಅತಿ ಹೆಚ್ಚು ಪ್ರಮಾಣದಲ್ಲಿ ಮೀನುಗಾರರೆಲ್ಲ ಇಲ್ಲೇ ಬರಲಿ. ಥ್ಯಾಂಕ್ ಯು ಸರ್.